ಎಲ್ಲರ ಕೈ ಮೇಲೆ ವೋಟ್ ಮಾಡಿ ವಂದೇ ಮಾತರಂ. ತೀರ್ಪು ಪ್ರಕ್ರಿಯೆಯ ನಂತರ ಮತದಾರರ ಪಟ್ಟಿಗಳಿಂದ ತಮ್ಮ ಹೆಸರುಗಳನ್ನು ತೆಗೆದುಹಾಕಿದ ಮೇಲೆ ಈಗ ನ್ಯಾಯಮಂಡಳಿಗಳಿಗೆ ಮೇಲ್ಮನವಿ ಸಲ್ಲಿಸಲು ಪ್ರಯತ್ನಿಸುತ್ತಿರುವ ಜನರ ಸರ್ಕಾರಿ ಕಚೇರಿಗಳಲ್ಲಿನ ಈ ಉದ್ದನೆಯ ಸರತಿ ಸಾಲುಗಳ ಬಗ್ಗೆ ನಾವು ವರದಿ ಮಾಡುತ್ತಿದ್ದೇವೆ. ಈಗ ಈ ಜನರಲ್ಲಿ ಹೆಚ್ಚಿನವರು 23ನೇ ಅಥವಾ 29ನೇ ತಾರೀಕಿನಂದು ನಡೆಯಲಿರುವ ಮುಂಬರುವ ಬಂಗಾಳ ಚುನಾವಣೆಯಲ್ಲಿ ಮತ ಚಲಾಯಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಕಾರಣವೇನೆಂದರೆ ರಾಜ್ಯದಲ್ಲಿ ಮತದಾರರ ಪಟ್ಟಿಗಳನ್ನು ಸ್ಥಗಿತಗೊಳಿಸುವ ಸಮಯವನ್ನು ವಿಸ್ತರಿಸುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಆದಾಗ್ಯೂ ಒಬ್ಬ ವ್ಯಕ್ತಿ ಇದ್ದಾರೆ ಮತ್ತು ಗಮನಿಸಿ, ಕೇವಲ ಒಬ್ಬ ವ್ಯಕ್ತಿ. ಅವರು ನಿಜವಾಗಿಯೂ ನ್ಯಾಯಮಂಡಳಿಯಿಂದ ತಮ್ಮ ಹೆಸರನ್ನು ತೆರವುಗೊಳಿಸಿ ಮತದಾರರ ಪಟ್ಟಿಗೆ ಮರಳಿ ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಆ ವ್ಯಕ್ತಿ ಒಬ್ಬ ಗಣ್ಯ ವ್ಯಕ್ತಿ. ಅವರು ಈ ಸರ್ಕಾರಿ ಕಚೇರಿಗಳಲ್ಲಿ ಸಾಲುಗಳಲ್ಲಿ ನಿಲ್ಲಬೇಕಾಗಿ ಬರುವಂತಹ ವ್ಯಕ್ತಿಯಲ್ಲ. ಅವರು ಒಬ್ಬ ಅಭ್ಯರ್ಥಿ, ವಾಸ್ತವವಾಗಿ ಫರಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ. ಅವರ ಹೆಸರು ಮೊತಾಬ್ ಶೇಖ್ ಮತ್ತು ಅವರು ನನ್ನೊಂದಿಗೆ ಇಲ್ಲಿದ್ದಾರೆ. ನಾನು ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಲಿದ್ದೇನೆ. ಮೊತಾಬ್ಜಿ, ಮೊದಲಿಗೆ ಇದನ್ನ ಹೇಳಿ, ಈ ಸಂಪೂರ್ಣ ಪ್ರಕ್ರಿಯೆ ಏನಾಯ್ತು? ಅದರಲ್ಲಿ ನಿಮ್ಮ ಹೆಸರು ಹೇಗೆ ಕಡಿತಗೊಂಡಿತು? ವೋಟರ್ ಲಿಸ್ಟ್ ನಿಂದ ಹೇಗೆ ತೆಗೆದುಹಾಕಲಾಯಿತು? ಇದನ್ನಂತೂ ನಾನು ಹೇಳಲಾರೆ. ಯಾರು ಪರಿಶೀಲನೆ ಮಾಡಿದಾರೋ ಅವರೇ ಹೇಳಬಲ್ಲರು. ನಮ್ಮ ಯಾವ ಡಾಕ್ಯುಮೆಂಟ್ ನೋಡಿದಾರೋ ನಮ್ಮ ಟ್ರೈಬ್ಯುನಲ್ ನಲ್ಲಿ ಅಪ್ರೂವ್ ಆದ ಅದೇ ಡಾಕ್ಯುಮೆಂಟ್ ಅನ್ನು ಕೊಡಲಾಗಿತ್ತು. ಅದಕ್ಕೆ ಹೇಗೆ ಏನ್ ಚೆಕ್ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಯಾವ ತಪ್ಪಿನ ಕಾರಣಕ್ಕೆ ನಿಮ್ಮ ಹೆಸರನ್ನು ಅಂತ ನಿಮಗೆ ಗೊತ್ತಾಯ್ತಾ? ಯಾವ ತಪ್ಪು ಇರಲಿಲ್ಲ. ಹಾಗೇನಿದೆ, ಟ್ರೈಬ್ಯುನಲ್ ನಲ್ಲಿ ಏನ್ ಕೇಳಿದ್ರೋ ಅದನ್ನು ಹೇಳಕ್ಕಾಗ್ಲಿಲ್ಲ. ಸರಿ, ಹಾಗಾದ್ರೆ ಇದನ್ನ ಹೇಳಿ ಮೊತಾಬ್ಜಿ, ಮೊದಲು ನಿಮ್ಮ ಹೆಸರು ಸ್ಟ್ರೈಕ್ ಆಫ್ ಆಯ್ತು, ಆಮೇಲೆ ನೀವು ಸುಪ್ರೀಂ ಕೋರ್ಟ್ಗೆ ಹೋದ್ರಿ. ಟ್ರಿಬ್ಯುನಲ್ ನಿಮ್ಮ ಕೇಸ್ನ ವಿಚಾರಣೆ ನಡೆಸಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿತು. ನೀವು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋದ್ರಿ? ಯಾವ ಉದ್ದೇಶದಿಂದ ಹೋದ್ರಿ? ನೋಡಿ, ಅದು ನಮ್ಮ ಹಕ್ಕು, ನಮ್ಮ ಪೂರ್ತಿ ಡಾಕ್ಯುಮೆಂಟ್ ಇದೆ. ನಾವು ಹೋಗೋದು ಅವಶ್ಯಕವಾಗಿತ್ತು, ನಮಗೆ ಹೋಗಲೇಬೇಕಾಯ್ತು. ಮಾತ್ರ ಹೈಕೋರ್ಟ್ಗೆ ಹೋದೆವು. ಹೈಕೋರ್ಟ್ನವರು ಇಲ್ಲ, ಇದು ಹೈಕೋರ್ಟ್ನ ಪ್ರಕರಣವಲ್ಲ ಅಂತ ಹೇಳ್ಬಿಟ್ರು. ಸುಪ್ರೀಂ ಕೋರ್ಟ್ಗೆ ಹೋದೆವು. ಸುಪ್ರೀಂ ಕೋರ್ಟ್ ಮತ್ತೆ ಟ್ರೈಬ್ಯುನಲ್ ಕೊಟ್ಟಿತ್ತು. ಟ್ರಿಬ್ಯುನಲ್ ಮತ್ತೆ ನಮ್ಮ ಸಂಪೂರ್ಣ ಡಾಕ್ಯುಮೆಂಟ್ ನೋಡಿತು. ನಂತರ ಸುಮಾರು 191 ಪುಟಗಳ ಡಾಕ್ಯುಮೆಂಟ್ ತಯಾರಾಗಿತ್ತು. 191 ಪುಟಗಳ ಡಾಕ್ಯುಮೆಂಟ್ ಇತ್ತು. ಡಾಕ್ಯುಮೆಂಟ್ ಅಂದ್ರೆ ಪೂರ್ತಿ ಕೇಸ್ ಸೇರಿಸಿ ಡಾಕ್ಯುಮೆಂಟ್ ಮತ್ತೆ ಆಧಾರ್ ಅಂತಿದೆಯಲ್ಲ, ಪೂರ್ತಿ 191 ಪುಟಗಳಿತ್ತು. ನೀವು ಟ್ರೈಬ್ಯುನಲ್ಗೆ ಹೋದಾಗ ಅಲ್ಲಿ ಏನು ಪ್ರಾಸೆಸ್ ನಡೆದಿತ್ತು? ನಮ್ಮ ವೀಕ್ಷಕರು ಇದನ್ನು ತಿಳಿಯಲು ಬಯಸುತ್ತಾರೆ, ಯಾಕೆಂದ್ರೆ ಟ್ರೈಬ್ಯುನಲ್ ಕ್ಲಿಯರ್ ಮಾಡಿದ ಮೊದಲ ವ್ಯಕ್ತಿ ನೀವು. ಏನು ಪ್ರಾಸೆಸ್ ಇತ್ತು? ಎಷ್ಟು ಟೈಮ್ ಹಿಡಿಯಿತು? ಯಾವ ತರದ ಆರ್ಗ್ಯುಮೆಂಟ್ಸ್ ಇದ್ದವು? ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಸುಮಾರು 1 ಗಂಟೆ ಅಂದ್ರೆ ಪೂರ್ತಿ ಪೇಪರ್ ಚೆಕ್ ಮಾಡಿದ್ವಿ. ಚೆಕ್ ಮಾಡಿದ ನಂತರ ಅತಿ ದೊಡ್ಡ ವಿಷಯವೆಂದ್ರೆ ಪೂರ್ತಿ ಅಂದ್ರೆ ಬಂಗಾಳದ ಪಬ್ಲಿಕ್ ಆಗಿ ಅದರಲ್ಲಿ ಆಧಾರ್ ಕಾರ್ಡ್ಗೆ ಮಾನ್ಯತೆ ನೀಡಲಾಗಿದೆ. ನೋಡಿ, ಸೆಕೆಂಡ್ ಪೇಜ್ ನಲ್ಲಿ ಅದರಲ್ಲಿ ಬರೆಯಲಾಗಿದೆ, ಆಧಾರ್ ಕಾರ್ಡ್ಗೆ ಮಾನ್ಯತೆ ನೀಡಲಾಗಿದೆ ಎಂದು. ಅದಕ್ಕೆ ನಮಗೂ ಇದರಲ್ಲಿ ಖುಷಿ ಇದೆ. ನಮ್ದಂತೂ ಅಂದ್ರೆ ಲಿಸ್ಟ್ ಅಲ್ಲಿ ಹೆಸರು ಸೇರಿದೆ. ಆದ್ರೆ ಪಬ್ಲಿಕ್ ಇದರಲ್ಲಿ ಬಹಳ ದೊಡ್ಡ ಲಾಭವಿದೆ. ಈಗ ಇದೆಲ್ಲ ಆಗಿದೆ ಮತ್ತು ನೀವು ನಿಮ್ಮ ನಾಮಪತ್ರವನ್ನು ಕೂಡ ಸಲ್ಲಿಸಿರಬಹುದು. ನೀವು ಈ ಸಂಪೂರ್ಣ ಪ್ರಕ್ರಿಯೆಯ ಬಗ್ಗೆ ಏನು ಯೋಚಿಸುತ್ತೀರಿ? ನೋಡಿ, ನೀವು ಒಬ್ಬ ಪ್ರಭಾವಿ ವ್ಯಕ್ತಿ, ನೀವು ರಾಜಕಾರಣಿ, ನೀವು ಬಹುಶಃ ಗುತ್ತಿಗೆದಾರರು ಕೂಡ ಆಗಿದ್ದೀರಿ. ನೀವು ಸುಪ್ರೀಂ ಕೋರ್ಟ್ಗೆ ಹೋಗಲು ಸಾಧ್ಯವಾಯಿತು. ಅದರ ನಂತರ ಟ್ರಿಬ್ಯುನಲ್ ನಿಮ್ಮ ಕೇಸನ್ನು ವಿಚಾರಣೆ ನಡೆಸಿತು. ನಿಮ್ಮ ಹಿಂದಿರುವ ಈ ಜನರು ಬಹುಶಃ ಈಗ ಇಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ನೀವು ಇದರ ಬಗ್ಗೆ ಏನು ಯೋಚಿಸುತ್ತೀರಿ? ನಾವು ಇದನ್ನು ಪ್ರಯತ್ನಿಸ್ತೇವೆ, ಎಷ್ಟು ಬೇಗ ಆಗ್ತದೋ ಅಷ್ಟು. 4-5 ಅಂದ್ರೆ ಈ ರೀತಿ ಟೀಮ್ ಮಾಡಿದ್ವಿ. ಎಷ್ಟು ಸಹಾಯ ಮಾಡೋದು ಪ್ರಯತ್ನವಿದೆಯೋ ನಾವು ಪ್ರಯತ್ನಿಸ್ತೇವೆ. ನೀವು ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಮಾಡಿದ್ದೀರಿ. ಸಂಪೂರ್ಣ ಪ್ರಕ್ರಿಯೆಯನ್ನು ನೀವು ಮಾಡಿದ್ದೀರಿ. ನಿಮ್ಮ ಪ್ರಕಾರ ತಾನು ಮತದಾರ ಎಂದು ಅಥವಾ ತನ್ನ ಗುರುತು ಸರಿಯಾಗಿದೆ ಎಂದು ಸಾಬೀತುಪಡಿಸುವುದು ಯಾರಿಗಾದರೂ ಎಷ್ಟು ಸುಲಭ ಅಥವಾ ಎಷ್ಟು ಕಷ್ಟ? ನೀವು ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡಿದ್ದೀರಿ. ನಿಮ್ಮೊಂದಿಗೆ ಇದು ನಡೆದಿದೆ. ನೋಡಿ, ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇರುವ ವಿಷಯವಿಲ್ಲ. ಅತಿ ದೊಡ್ಡ ವಿಷಯವೇನೆಂದ್ರೆ ಯಾರು ಚೆಕ್ ಮಾಡ್ತಾರಲ್ಲ, ಯಾರು ಸ್ಕ್ರೂಟಿನಿ ಮಾಡ್ತಾರೋ ಅದರಲ್ಲಿ ಅವರ ಇಚ್ಛೆ ಏನಿದೆ, ಆ ಇಚ್ಛೆಯ ಮೇಲೆ ಡಿಮ್ಯಾಂಡ್ ಇದೆ. ಆದ್ದರಿಂದ ವೋಟರ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಯಾವುದು ಮಾನ್ಯತೆ ಪಡೆದಿದೆಯೋ ಅದಂತೂ ಎಲ್ಲರ ಹತ್ತಿರ ಇದೆ. ಅದಿದ್ರೂ ಕೂಡ ಮತ್ತೆ ಸ್ಕ್ರೂಟಿನಿಯಲ್ಲಿ ಫೇರ್ ಮಾಡ್ತಿದ್ದಾರೆ. ನೀವು ಹೀಗೆ ಉದ್ದೇಶದ ಬಗ್ಗೆ ಯಾಕೆ ಮಾತನಾಡ್ತಿದ್ದೀರಾ? ಅಂದ್ರೆ ಯಾರು ಸ್ಕ್ರೂಟಿನಿ ಮಾಡ್ತಾರೋ ಅದು ಅವರ ಉದ್ದೇಶದ ಮೇಲಿದೆ ಅಂತ ನೀವು ಹೇಳ್ತಿದ್ದೀರಾ. ಹೀಗೆ ಯಾಕೆ ಹೇಳುತ್ತಿದ್ದೀರಾ? ಉದಾಹರಣೆಗೆ ನಮ್ದನ್ನೇ ನೋಡಿ ನೀವು. ನಮ್ಮ ಎಲ್ಲಾ ಡಾಕ್ಯುಮೆಂಟ್ ಇದ್ರೂ ಕೂಡ ನಮ್ಮ ಹೆಸರನ್ನ ಡಿಲೀಟ್ ನಲ್ಲಿ ಹಾಕ್ಬಿಟ್ರು. ಸೇಮ್ ಬೇರೆ ಪಬ್ಲಿಕ್ ಅವ್ರದ್ದು ಕೂಡ ಹೀಗೆ ಇದೆ. ನೀವು ಇವರ ಮಗ. ನಿಮ್ಮ ಹೆಸರೇನು? ಬೈತುಲ್ ಶೇಖ್ ಜಿ, ನೀವು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಿ, ಯಾವ ರೀತಿಯಲ್ಲಿ ಟ್ರಿಬ್ಯುನಲ್ ಪ್ರೋಸೆಸ್ ಇದೆಯಲ್ಲ ಅದು ಹೇಗೆ ನಡೆಯಿತು? ನೋಡಿ, ಮೊದಲಿಗೆ SIಗಾಗಿ ನಾವು ಇದ್ದ ಎಲ್ಲಾ ಡಾಕ್ಯುಮೆಂಟ್ ಅನ್ನ ಕೊಟ್ಟಿದ್ವಿ. ಅವುಗಳಲ್ಲಿ 11 ಡಾಕ್ಯುಮೆಂಟ್ಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಪಾಸ್ಪೋರ್ಟ್ ಆಗಿತ್ತು. ಹಾಗಾಗಿ ಅಪ್ಪನ ಪಾಸ್ಪೋರ್ಟ್ ಅನ್ನು ನಾವು ಕೊಟ್ಟಿದ್ವಿ. ಆದ್ರೂ ಅದು ಅಡ್ಜುಡಿಕೇಶನ್ಗೆ ಬಂತು. ಅಡ್ಜುಡಿಕೇಶನ್ ನಂತರ ಮತ್ತೆ ನಾವು ಅಲ್ಲಿ BLO ಕಚೇರಿಗೆ ಹೋದ್ವಿ. ಅಲ್ಲಿ ಮತ್ತೊಮ್ಮೆ ಡಾಕ್ಯುಮೆಂಟ್ಸ್ ಜಮಾ ಮಾಡಿದ್ವಿ. ಏನೇನು ಅವ್ರು ಹೇಳಿದ್ರು ಆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ವಿ. ನಂತರ ಸಪ್ಲಿಮೆಂಟರಿ ಲಿಸ್ಟ್ ಬಂತು. ಅದು ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಅಂತ ಇತ್ತು. ಅದು ಸಂಜೆ 28ನೇ ತಾರೀಕು ಮಾರ್ಚ್ 28ರಂದು ಕ್ಯಾಂಡಿಡೇಟ್ ಅನೌನ್ಸ್ ಆಗೋದಕ್ಕಿಂತ ಸ್ವಲ್ಪ ಸಮಯದ ಮುಂಚೆ ಅಪ್ಪನ ಹೆಸರು ಅಲ್ಲಿಂದ ಡೆಲೀಟ್ ಆಯಿತು.
ಆಮೇಲೆ ನಮಗೆ ತುಂಬಾ ತೊಂದರೆ ಆಯಿತು. ಯಾಕಂದ್ರೆ ಎಲ್ಲಾ ಡಾಕ್ಯುಮೆಂಟ್ಗಳು ಸರಿಯಾಗಿದ್ದಾಗ ಅವರು ಈ ರೀತಿ ಹೇಗೆ ಮಾಡ್ಬೋದು ಅಂತ. ಒಂದ್ ಸಾರಿ ತಪ್ಪಾಗ್ಬೋದು, 2 ಸಾರಿ ಹೇಗೆ ತಪ್ಪಾಗ್ಬೋದು. ಯಾವ ರೀತಿಯ ತಪ್ಪು? ಏನ್ ತಪ್ಪಿತ್ತು? ತಪ್ಪು ಅಂದ್ರೆ ಹೆಸರು ಮುತಾಬ್ ಫಿರೋಜ್ ಎಂದಿತ್ತು ಮತ್ತು ಈಗಿನ ರೀಸೆಂಟ್ ನೇಮ್ ಮುತಾಬ್ ಶೇಖ್ ಆಗಿದೆ. ಆದ್ದರಿಂದ ಅದರ ಅಫಿಡವಿಟ್ ನಮ್ಮ ಹತ್ತಿರ ಇದೆ. ಅದ ನಂತರ ಪಾಸ್ಪೋರ್ಟ್ ವಗೈರೆ, ನನ್ನ ಶಾಲೆಯ ಡಾಕ್ಯುಮೆಂಟ್ಸ್ ಇವೆ, ನನ್ನ ಸಹೋದರನ ಶಾಲೆಯ ಡಾಕ್ಯುಮೆಂಟ್ಸ್ ಇವೆ, ಬರ್ತ್ ಸರ್ಟಿಫಿಕೇಟ್ ಆಗಿರ್ಲಿ ಏನೇ ಆಗಿರ್ಲಿ ಎಲ್ಲದರಲ್ಲೂ ಅಪ್ಪನ ಹೆಸರು ಸರಿಯಾಗಿದೆ. ಹಾಗೆ ಇದೆ. ಸರಿ. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ ನಂತರ ಹಿಯರಿಂಗ್ ಆಯ್ತು. ಹಿಯರಿಂಗ್ ನಲ್ಲಿ ಅವರು ಅವಕಾಶ ಮಾಡಿಕೊಟ್ರು, ಸರಿ ನಾವು ಟ್ರಿಬ್ಯುನಲ್ ಕೇಸ್ಗೆ ಹೋಗಿ ನಾವು ಇದನ್ನ ಮಾಡ್ತೀವಿ ಅಂತ. ಅದರ ನಂತರ ಮತ್ತೆ ನನ್ನನ್ನು ಕರೆಯಲಾಯ್ತು, ಅಪ್ಪನನ್ನು ಕೂಡ ಕರೆಯಲಾಯ್ತು. ಆಮೇಲೆ ಹೇಳಿದ್ರು ಹಿಂಗೆ ನಿಮ್ಮೆಲ್ಲಾ ಡಾಕ್ಯುಮೆಂಟ್ ಸರಿಯಾಗಿದೆಯಲ್ಲ ಅಂತ. ಇದರ ಬೇಸಿಸ್ ಮೇಲೆ ನಾವು ನಿಮ್ಮ ಆರ್ಡರ್ ಶೀಟ್ ಇದನ್ನ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಸ್ವಂತ ತಂದೆಯನ್ನೇ ಈ ರೀತಿ ನೋಡಿದಿರಿ. ಈ ಪ್ರಕ್ರಿಯೆಯ ಬಗ್ಗೆ ನೀವೇನು ಹೇಳುತ್ತೀರಿ? ನಿಮ್ಮ ಪ್ರಕಾರ ಕೆಳಗೆ ನೀವು ಯಾರಿಗೆ ಸಹಾಯ ಮಾಡುತ್ತಿದ್ದೀರೋ ಅವರಿಗೆ ಇದನ್ನು ಮಾಡಿಸುವುದು ಎಷ್ಟು ಸುಲಭ ಅಥವಾ ಕಷ್ಟ? ಇದು ಬಹಳ ಕಷ್ಟ. ನೀವು ನೋಡಬಹುದು, ಇವ್ರು ಬೆಳಗ್ಗೆಯಿಂದ ಬರ್ತಾರೆ. ಸರಿ, ಅಂದ್ರೆ ಒಂದೊಂದು ದಿನದಲ್ಲಿ 100, 200, 250 ಜನರು ಕೂಡ ಇಲ್ಲಿಗೆ ಬರ್ತಾರೆ. ಆದ್ರೂ ನಾವು ಎಷ್ಟು ಜನರಿಗೆ ಸಾಧ್ಯವೋ ಅಷ್ಟು ಜನರಿಗೆ ಬೆರಿಗೆ ಬ್ಯಾಚ್ಗಳಲ್ಲಿ ಸಹಾಯ ಮಾಡಲು ಪ್ರಯತ್ನಿಸುತ್ತೇವೆ. ಈಗ ನಾವು ಪ್ರದೇಶಗಳಲ್ಲಿ SIR ಅವರ ಈ ಕ್ಯಾಂಪ್ ಅನ್ನು ಹಾಕಿದ್ದೇವೆ. ಆದ್ದರಿಂದ ಇಲ್ಲಿರುವ ಈ ಎಲ್ಲ ಜನರು ಅಂಥವರು. ಅವರ ಮತಗಳನ್ನು ಅಥವಾ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಈಗ ಅವರು ಇಲ್ಲಿಗೆ ಬಂದಿದ್ದಾರೆ ಮತ್ತು ಈ ಜನರನ್ನು ವಿರೋಧಿಸುವ ಜನರಿದ್ದಾರೆ. ಈಗ ಇದನ್ನು ಮಾಡುತ್ತಿರುವುದು ಕೇವಲ ಕಾಂಗ್ರೆಸ್ ಅಥವಾ ಈ ಅಭ್ಯರ್ಥಿ ಮಾತ್ರವಲ್ಲ. ಅನೇಕ ಅಭ್ಯರ್ಥಿಗಳು ಅಥವಾ ಅನೇಕ ರಾಜಕೀಯ ಪಕ್ಷಗಳು ಈ ರೀತಿಯ ಶಿಬಿರಗಳನ್ನು ಆಯೋಜಿಸುತ್ತಿವೆ. ಆದರೆ ಇದು ಬಹಳ ಶ್ರಮದಾಯಕ ಪ್ರಕ್ರಿಯೆಯಾಗಿದೆ. ಅದನ್ನ ಒಬ್ಬರು ಹೇಳಲೇಬೇಕು. ನಿಮ್ಮ ಹೆಸರು ಕೂಡ ವೋಟರ್ ಲಿಸ್ಟ್ ನಿಂದ ತೆಗೆದುಹಾಕಲಾಗಿದೆಯೇ? ಹೌದು. ಏನು ನಿಮ್ಮ ಹೆಸರು? ಬಸೀರ್ ಶೇಖ್. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರ ಹೆಸರು ತೆಗೆದುಹಾಕಲಾಗಿದೆ? ನನ್ನ ತಾಯಿಯ ಹೆಸರು 2002ರ ವೋಟರ್ ಲಿಸ್ಟ್ ನಲ್ಲಿ ಇರೋದು, ಈಗ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಕಾರಣ ಏನಾಗಿತ್ತು? ಕಾರಣ ಏನಾಗಿತ್ತು? ಯಾವುದೇ ಕಾರಣ ಇಲ್ಲ. 2002ರಲ್ಲಿ ಅಂತೂ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದೆ. ಅದಕ್ಕಾಗಿ ನಿಮ್ಮ ಹೆಸರನ್ನ ತೆಗೆದುಹಾಕಿದ್ದಾರೆ. ನನ್ನ ತಂದೆಯದು ಸರಿಯಾಗಿದೆ ಅಂದ ಮೇಲೆ ನಮ್ದು ಕೂಡ ಸರಿಯಾಗಿರ್ಬೇಕು. ಆದ್ರೆ ನನ್ನ ತಂದೆಯದು ಅಂತೂ ಸರಿಯಾಗಿದೆ. ನಮ್ಮ 4 ಜನ ಸಹೋದರರ ಹೆಸರೇ ಇಲ್ಲ. ಹಾಗಾದ್ರೆ ಈಗ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಈಗ ನಾವು ಜಮಾ ಮಾಡಬೇಕು. ಜಮಾ ಮಾಡಬೇಕು. ಅದರ ನಂತರದ ಪ್ರಕ್ರಿಯೆ ನಿಮಗೆ ಗೊತ್ತಿದೆಯಾ? ಈಗ ಸರಿಪಡಿಸಲು ಬಂದಿದ್ದೇವೆ. ಈಗ ನೋಡೋಣ ಏನಾಗುತ್ತದೆ. ಅಂದ್ರೆ ಟ್ರಿಬ್ಯುನಲ್ ಅಲ್ಲಿ ನೀವು ಹೇಗೆ ಹೋಗ್ತೀರಾ, ಹೇಗೆ ಅಪೀಲ್ ಆಗುತ್ತೆ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಐಡಿಯಾ ಇದೆಯಾ? ನಮಗೆ ಗೊತ್ತಿಲ್ಲ. ಅಕ್ಕ, ನಿಮ್ ಹೆಸರು ಏನು? ಮನೋವಲ ಬೇವ. ನಿಮ್ಮ ಮನೆಯಲ್ಲಿ ಯಾರ ಹೆಸರು ಡಿಲೀಟ್ ಆಗಿದೆ? ನನ್ನದು ನನ್ನದೇ. ನಿಮ್ಮದ? ಯಾಕೆ ಆಯ್ತು ಅಂತ ನಿಮ್ಗೆ ಗೊತ್ತಾ? ನನ್ಗಂತೂ ಗೊತ್ತಿಲ್ಲ. ನಾನಂತೂ ಡಾಕ್ಯುಮೆಂಟ್ ಎಲ್ಲಾನು ಕೊಟ್ಟಿದ್ದೀನಿ, ವೋಟ್ ಕೂಡ ಹಾಕಿದ್ದೀನಿ. ಅಪ್ಪನದ್ದು ಸರಿ ಇದೆ, ಎಲ್ಲರದ್ದು ಸರಿ ಇದೆ. ಈಗ ಯಾಕೆ ಬಂದಿದೆ ಅಂತ ಹೇಳಕ್ ಆಗ್ತಾ ಇಲ್ಲ. ನಿಮ್ಮ ಹೆಸರು ತೆಗೆದು ಹಾಕಿದ್ದಾರೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಇದೇನು ಬಿಲ್ ಮೊದ್ಲೇ ಕೊಟ್ಟಿದ್ದಾರಲ್ಲ, ನಾವು ಹಿಯರಿಂಗ್ ಹೋಗಿದ್ದೀವಿ, ಎಲ್ಲ ಜಮಾ ಮಾಡಿದೀವಿ, ಆದ್ರೆ ಬಂದಿಲ್ಲ. ಈಗ ನನಗೆ ಅದು ಗೊತ್ತಿಲ್ಲ. ಈಗ ಮುಂದಿನ ದಾರಿ ಏನು? ಮುಂದೆ ನೀವೆಲ್ಲ ಏನು ಮಾಡ್ತೀರಿ? ಈಗ ಸರಿ ಮಾಡ್ತಾನೆ. ಈಗ ನಾವಂತೂ ವೋಟ್ ಹಾಕ್ಬೇಕು. ಈ ಎಲೆಕ್ಷನ್ ಅಲ್ಲಿ ಬಹುಶಃ ಇನ್ನು ನೀವು ವೋಟ್ ಹಾಕೋಕೆ ಆಗಲ್ಲ ಎಂದು ತೋರುತ್ತದೆ. ಹಾಗಿದ್ರೆ ಅದನ್ನ ಮಾಡ್ಬೇಕು, ಸರಿ ಮಾಡ್ಬೇಕು. ಸೊ ನೀವು ಈ ಪ್ರದೇಶದಾದ್ಯಂತ ಹೆಚ್ಚು ಪ್ರಯಾಣಿಸಿದಷ್ಟು ಮತದಾರರ ಪಟ್ಟಿಗೆ ಸೇರಲು ಸಾಧ್ಯವಾಗದ ಜನರ ಇಂತಹ ಕಥೆಗಳು ಎಲ್ಲೆಡೆ ಸಿಗುತ್ತವೆ ಎಂದು ನನಗನಿಸುತ್ತದೆ. ಈ ಇಡೀ ಪ್ರಕ್ರಿಯೆಯ ಮೂಲಕ ಹೋಗಬೇಕಾಗಿರುವ ಜನರದ್ದು. ನಾನು ಹೇಳಿದ ಹಾಗೆ ಮಿಸ್ಟರ್ ಶೇಖ್ ಅವರು ಕಾಂಗ್ರೆಸ್ ಅಭ್ಯರ್ಥಿ. ಅವರು ಒಬ್ಬ ಉದ್ಯಮಿ. ಅವರು ಸುಪ್ರೀಂ ಕೋರ್ಟ್ನವರೆಗೂ ಹೋಗಲು ಯಶಸ್ವಿಯಾದರು. ಆದರೆ ಅವರ ಮಗ ಮತ್ತು ಅವರು ಹೇಳುವ ಹಾಗೆ ಅವರು ಇತರರಿಗೂ ಸಹಾಯ ಮಾಡುತ್ತಿದ್ದಾರೆ. ಆದರೆ ಈ ಜನರಿಗೆ ಬಹುಶಃ ಇದು ಹೆಚ್ಚು ಕಷ್ಟದ ಕೆಲಸ. ಯಾಕೆಂದ್ರೆ ಅವರು ಮೊದಲು ಈ ಫಾರ್ಮ್ಗಳನ್ನು ತುಂಬಬೇಕು, ಸರ್ಕಾರಿ ಕಚೇರಿಗಳಿಗೆ ಹೋಗಬೇಕು, ಸರತಿ ಸಾಲಿನಲ್ಲಿ ನಿಲ್ಲಬೇಕು, ಮುಂದೆ ಏನಾಗಲಿದೆ ಎಂಬುದನ್ನು ಅರಿಯಲು ಪ್ರಯತ್ನಿಸಬೇಕು. ಅದು ಯಾವಾಗ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಕೂಡ ಒಂದು ಅಂಶ. ಉದಾಹರಣೆಗೆ ಶ್ರೀ ಶೇಖ್ ಅವರ ವಿಷಯದಲ್ಲಿ ಅವರು ಮತ್ತೆ ಮತದಾರರ ಪಟ್ಟಿಯಲ್ಲಿದ್ದಾರೆ. ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಅನೇಕ ಜನರ ವಿಷಯದಲ್ಲಿ ಈ ಪ್ರದೇಶದಲ್ಲಿ 23ನೇ ತಾರೀಕಿನಂದು ನಡೆಯುವ ಈ ಮತದಾನದ ಸಮಯಕ್ಕೆ ಅದು ಆಗದಿರಬಹುದು. ಅದು ಅಂದ್ರೆ ಅದರ ನ್ಯಾಯಸಮ್ಮತತೆ ಚರ್ಚಾಸ್ಪದವಾಗಿದೆ. ಸುಪ್ರೀಂ ಕೋರ್ಟ್ ಅದು ಸರಿ ಎಂದು ಹೇಳುತ್ತದೆ. ಯಾಕೆಂದ್ರೆ ಮತದಾರರ ಪಟ್ಟಿಗಳನ್ನು ಒಂದು ಹಂತದಲ್ಲಿ ಅಂತಿಮಗೊಳಿಸಬೇಕಾಗುತ್ತದೆ. ಮುಂದಿನ ಕೆಲವು ದಿನಗಳಲ್ಲಿ ಇದು ಹೇಗೆ ಪರಿಣಮಿಸುತ್ತದೆ ಎನ್ನುವುದನ್ನು ನೋಡುವುದು ಆಸಕ್ತಿದಾಯಕವಾಗಿರುತ್ತದೆ.